ನಮಸ್ಕಾರ. ಇವತ್ತಿನ ವಿಡಿಯೋ ವಿಲೀನದ ಬಳಿಕ ಮ್ಯೂಚುವಲ್ ಫಂಡ್ಗಳಿಂದ HDFC ಕಂಪನಿಗಳ ಷೇರುಗಳ ಭಾರೀ ಮಾರಾಟದ ಸಾಧ್ಯತೆ. ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಸೇವೆ. ಭಾರತದ ಚರಿತ್ರೆಯಲ್ಲಿ ಬಿಗ್ಗೆಸ್ಟ್ ಮರ್ಜರ್ಸ್ ಅಂತಂದ್ರೆ HDFC ಮತ್ತು HDFC ಬ್ಯಾಂಕ್ ಈಗ ಆಲ್ಮೋಸ್ಟ್ ಕಂಪ್ಲೀಟ್ ಆಗ್ತಾ ಇದೆ. ಒಮ್ಮೆ ಕಂಪ್ಲೀಟ್ ಆದ್ಮೇಲೆ ಅದರ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ 13.7 lakhs crores ಆಗುತ್ತೆ ಮತ್ತು ನಮ್ಮ ಭಾರತದ ಮಾರುಕಟ್ಟೆಯಲ್ಲಿ ಎರಡನೆಯ ಲಾರ್ಜೆಸ್ಟ್ ಕಂಪನಿ, ಮೊದಲನೆಯ ಲಾರ್ಜೆಸ್ಟ್ ಕಂಪನಿ ನಿಮಗೆಲ್ಲ ಗೊತ್ತಿದ್ದ ಹಾಗೆ ರಿಲಯನ್ಸ್ ಇಂಡಸ್ಟ್ರೀಸ್ 17.2 lakh crores. ಈ ರೀತಿ HDFC ಮತ್ತು HDFC ಬ್ಯಾಂಕ್ಗಳು ವಿಲೀನ ಆದ್ಮೇಲೆ ಸುಮಾರು ಮ್ಯೂಚುವಲ್ ಫಂಡ್ ಅವರು ಅವರ ಪೋರ್ಟ್ಫೋಲಿಯೋನ ಅಡ್ಜಸ್ಟ್ ಮಾಡ್ಲಿಕ್ಕೋಸ್ಕರ ತಮ್ಮ ಷೇರುಗಳನ್ನು ಮಾರಬೇಕಾಗುತ್ತೆ. ಯಾಕಂದ್ರೆ ಸೇಬಿಯವರ ರೂಲ್ಸಿನ ಪ್ರಕಾರ ಯಾವುದಾದ್ರೂ ಒಂದು ಮ್ಯೂಚುವಲ್ ಫಂಡ್ 10%ಗಿಂತ ಜಾಸ್ತಿ ಒಂದೇ ಶೇರನ್ನು ಇಟ್ಕೊಳ್ಳಿಕ್ಕೆ ಆಗೋದಿಲ್ಲ. ಮತ್ತೆ ವಿಲೀನ ಆದ್ಮೇಲೆ ಅದರ ರೇಟ್ ಮೇಲಕ್ಕೆ ಹೋಗೋದ್ರಿಂದ ಆ ಕಂಪನಿಗಳಲ್ಲಿರುವಂತಹ ವರ್ತ್ ಜಾಸ್ತಿ ಆಗುತ್ತೆ. ಅದು 10%ಗಿಂತ ಮೇಲೋದಾಗ ಅಂತಹ ಷೇರುಗಳನ್ನು ಅಂತಹ ಮ್ಯೂಚುವಲ್ ಫಂಡ್ಗಳು ಸೇಲ್ ಮಾಡಬೇಕಾಗುತ್ತೆ. ಅಂತಹ ಸಿಚುವೇಶನ್ ಆಗುವಂತಹದ್ದು ಭಾರತದಲ್ಲಿರುವ ಒಂದು ಅಂದಾಜು 60 ಮ್ಯೂಚುವಲ್ ಫಂಡ್ಗಳಲ್ಲಿ. ಮತ್ತೆ ಮುಂದೆ ಅದರ ಪಟ್ಟಿಯನ್ನು ಕೂಡ ನಿಮ್ಮ ಮುಂದೆ ಇಡ್ತೇನೆ. ಮೊದಲನೆಯ ಮ್ಯೂಚುವಲ್ ಫಂಡ್ ಮೆರೆ ಅಸೆಟ್ ಲಾರ್ಜ್ ಕ್ಯಾಪ್ ಫಂಡ್. ಮತ್ತೆ ಟೋಟಲ್ ವ್ಯಾಲ್ಯೂ ಆಫ್ ಶೇರ್ಸ್ ಆಫ್ಟರ್ ಮರ್ಜರ್ 4696. ಪರ್ಸೆಂಟೇಜ್ ಆಫ್ ಸ್ಕೀಮ್ AUM 13.55% ಆಗುತ್ತೆ. ಅಲ್ಲಿಗೆ 3.55% ಅವ್ರು ಸೇಲ್ ಮಾಡ್ಕೋಬೇಕಾಗುತ್ತೆ. ಸೇಲ್ ಮಾಡುವಂತ ವ್ಯಾಲ್ಯೂ 1232 ಕೋಟಿ ಅಂದ್ರೆ ಎಕ್ಸಸ್ ಹೋಲ್ಡಿಂಗ್. HDFC ಟಾಪ್ 100 ಫಂಡ್ 3103 ಕೋಟಿ ವರ್ತ್ ಇಟ್ಕೊಂಡಿದ್ದಾರೆ. 13.02 721 ಕೋಟಿ ವರ್ತ್ ಅನ್ನ ಸೇಲ್ ಮಾಡಬೇಕಾಗುತ್ತೆ. ಆಕ್ಸಿಸ್ ಬ್ಲೂ ಚಿಪ್ ಫಂಡ್ 3826 ಕೋಟಿ 11.37% ಇದೆ. 1.37 ಸೇಲ್ ಮಾಡಿದ್ರೆ 462 ಕೋಟಿ ಅವರು ಮಾರಬೇಕಾಗುತ್ತೆ. SBI ಬ್ಲೂ ಚಿಪ್ ಫಂಡ್ 4070 ಕೋಟಿ 11.03% ಆಫ್ ದ ಟೋಟಲ್ AUM. ಅಲ್ಲಿಗೆ 383 ಕೋಟಿ ಮಾರ್ಕೋಬೇಕಾಗುತ್ತೆ. ಟಾಟಾ ಈಕ್ವಿಟಿ ಫಂಡ್ ಅವರು ಕೂಡ 228 ಕೋಟಿ ವರ್ತ್ ಆಫ್ ಶೇರ್ ಅನ್ನು ತಮ್ಮ ಪೋರ್ಟ್ಫೋಲಿಯೋದಿಂದ ಮಾರ್ಕೊಳ್ಬೇಕಾಗುತ್ತೆ. ಈಗ ನಿಮಗೊಂದು ಕನ್ಫ್ಯೂಷನ್ ಇರ್ಬೋದು, ಈ ರೀತಿ ಮಾರಾಟ ಮಾಡಿದ್ರೆ HDFC ಷೇರುಗಳ ಬೆಲೆ ಕಮ್ಮಿ ಆಗುತ್ತೆ. ಈಗ ನಿಜವಾದ ಚಿತ್ರಣವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. HDFC ಕಂಪನಿಯ ಟೋಟಲ್ ಮಾರ್ಕೆಟ್ ಕ್ಯಾಪ್ ಒಂದು 13-14 ಲಕ್ಷ ಕೋಟಿ ಅಂತ ತಿಳ್ಕೊಂಡ್ರೆ ಈ ರೀತಿ ಮಾರಾಟ ಆಗ್ತಾ ಇರೋದು ಮ್ಯೂಚುವಲ್ ಫಂಡ್ಗಳಿಂದ ಕೇವಲ 5,000 ಕೋಟಿ. ಸ್ಮಾಲ್ ಪರ್ಸೆಂಟೇಜ್ ವೆನ್ ಕಂಪೇರ್ಡ್ ಟು ಸಚ್ ಎ ಹ್ಯೂಜ್ ಟರ್ನ್ ಓವರ್ ದಿ ಕಂಪನಿ. ಆದ್ದರಿಂದ ಅದು ಅಂತಹ ದೊಡ್ಡ ಇಂಪ್ಯಾಕ್ಟ್ ಅನ್ನು ಮಾಡ್ಲಿಕ್ಕಿಲ್ಲ ಅನ್ನುವಂಥದ್ದು ತಜ್ಞರ ಅಭಿಪ್ರಾಯ. ಆಗಲೇ ಹೇಳಿದಾಗೆ ಕೆಲವರಿಗೆ ಒಂದು ಗೊಂದಲ, ಇಷ್ಟು ಮಟ್ಟಿನಲ್ಲಿ HDFC ವಿಲೀನವಾದಂತಹ ಕಂಪನಿಯ ಷೇರುಗಳನ್ನು ಮಾರ್ಕೊಂಡ್ರೆ ಅದರ ರೇಟ್ ಕಮ್ಮಿ ಆಗುತ್ತೆ. ಇಲ್ಲ, ಯಾಕಂದ್ರೆ ಅದೇ ಸಮಯದಲ್ಲಿ ರಿಟೇಲ್ ಇನ್ವೆಸ್ಟರ್ಸ್ ಮತ್ತು ಅದರ್ ಬಿಗ್ ಇನ್ಸ್ಟಿಟ್ಯೂಷನ್ಸ್ ಅವುಗಳನ್ನು ಖರೀದಿ ಮಾಡ್ತಾ ಇರ್ತವೆ. ಅದರಿಂದಾಗಿ ಒಂದು ಸೈಡ್ ಅಲ್ಲಿ ಕೇವಲ ಮಾರ್ಕೊಳ್ಳೋದು ಮಾತ್ರ ಇರುವುದಿಲ್ಲ. 4ನೇ ತಾರೀಕು ಮೇ 2023ರಂದು HDFC ಬ್ಯಾಂಕ್ ಷೇರುಗಳು ಅಂದಾಜು 6% ಕೆಳಗೆ ಬಿತ್ತು. ಕಾರಣ ಏನು ಅಂತಂದ್ರೆ ಮಾರ್ಗನ್ ಸ್ಟ್ಯಾನ್ಲಿ ಕಾಂಪೋಸಿಟ್ ಇಂಡೆಕ್ಸ್ ಅಂತಿದೆ, ಅದರಿಂದ ಈ ಶೇರನ್ನು ತೆಗೆದ್ರು. ಯಾಕಂದ್ರೆ ಇದು ಬಹಳ ದೊಡ್ಡ ಶೇರ್ ಆಯ್ತು, ಬೆಲೆ ಜಾಸ್ತಿ ಆಯ್ತು ಅಂತ. ಆವಾಗ 6% ಬಿದ್ದದ್ದು ಇವತ್ತಿನವರೆಗೆ ಹಾಗೇ ಇದೆ. ಕೇವಲ 3% ಮಾತ್ರ ರಿಕವರಿ ಆಗಿದೆ. ಬಹಳ ದಿನಗಳಿಂದ ಈ ಮರ್ಜರ್ ಅನೌನ್ಸ್ಮೆಂಟ್ ಏಪ್ರಿಲ್ ನಲ್ಲಿ ಆದ್ಮೇಲೆ HDFC ಮತ್ತು HDFC ಬ್ಯಾಂಕ್ ತುಂಬಾ ಕ್ವಾಯಟ್ ಆಗಿದೆ ಮಾರುಕಟ್ಟೆಯಲ್ಲಿ. ನಾವು ನೋಡಬೇಕು ಇನ್ನು ಮುಂದಿನ ದಿನಗಳಲ್ಲಿ ಮರ್ಜರ್ ಆದ್ಮೇಲೆ ಏನಾದ್ರೂ HDFC ಬ್ಯಾಂಕಿಗೆ ಒಂದು ದೊಡ್ಡ ಮೊಮೆಂಟಮ್ ಸಿಗುತ್ತಾ. ಇವತ್ತು ಈ ವಿಡಿಯೋದ ಕೊನೆಯಲ್ಲಿ ನಿಮ್ಮ ಅಭಿಪ್ರಾಯ ಸಂಗ್ರಹಣೆಗಾಗಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. SBI ಚೇರ್ಮನ್ ಅವರಿಗೆ ವರ್ಷಕ್ಕೆ 37 ಲಕ್ಷ ಮಾತ್ರ ಸ್ಯಾಲರಿ. ಅದೇ HDFC ಬ್ಯಾಂಕಿನ CEOಗೆ 6.5 crores ಕೊಡ್ತಾರೆ. ಆದ್ದರಿಂದ ಡು ಯು ಥಿಂಕ್ PSU ಶುಡ್ ರಿವಾರ್ಡ್ ದರ್ ಎಕ್ಸಿಕ್ಯೂಟಿವ್ಸ್ ಬೆಟರ್? ಅಂದ್ರೆ PSU ಬ್ಯಾಂಕ್ಗಳು ಕೂಡ ಅವರ CEO ಅಥವಾ ಚೇರ್ಮನ್ ನ ಸ್ಯಾಲರಿನ ಜಾಸ್ತಿ ಮಾಡಬೇಕೆ? ಎಸ್ ಆರ್ ನೋ ಅಂತ ಟೈಪ್ ಮಾಡಿ.
ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನೆಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತುವುದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.